ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇವತ್ತು ನಮ್ಮ ಮನೆ ದೇವ್ರದ್ದು ಸ್ಥಾಪನೆ ಇದೆ ಅಂತ. ಸೊ ನಾನು ಈ ತರ ರೆಡಿ ಆಗಿದ್ದೀನಿ ಅಂಡ್ ಮಿಸ್ ಅಂಕಿತಾ ಅವರು ಈ ತರ ರೆಡಿ ಆಗಿದ್ದಾರೆ. ಸೊ ಇವಾಗ ಹೊರಡ್ಬೇಕು. ಬನ್ನಿ ಹೋಗೋಣ ಗೈಸ್. ನಾವ್ ಇವಾಗ ಹೊರಟಿದೀವಿ, ನಾವು ಕಾರಲ್ಲಿ ಹೋಗ್ತಾ ಇದೀವಿ. ಅಂಡ್ ನಮ್ಮ ಮನೆ ದೇವ್ರ ದೇವಸ್ಥಾನ ಇರೋದು ಕುಣಿಕಲ್ನಲ್ಲಿ. ಸೊ ನಮ್ಮ ಮನೆ ದೇವ್ರು ಯಾವ್ದು ಅಂತ ತೋರಿಸ್ತೀವಿ. ನಮ್ದು ಆಕ್ಚುಲಿ 2 ಮನೆ ದೇವ್ರು ಇದೆ. ಒಂದು ದೇವ್ರು ಒಂದು ಟಿಪ್ಟೂರ್ ಅಲ್ಲಿ ಇರೋದು, ಮತ್ತೆ ಇನ್ನೊಂದು ಕುಣಿಗಲ್ ಅಲ್ಲಿ ಇರೋದು. ನಾವ್ ಹೋಗ್ತಾ ಇರೋದು ಕುಣಿಗಲ್. ನಮ್ಮ ಮನೆ ದೇವ್ರು ಯಾವ್ದು ಅಂತ ಅಲ್ಲಿಗೆ ಹೋಗಿ ತೋರಿಸ್ತೀವಿ ಗೈಸ್. ಇವಾಗ ಹೊರಟಿದೀವಿ ನಾವು. ಇಲ್ಲಿಂದ ಹೋಗಕ್ಕೆ 1 ಅವರ್ 2 ಅವರ್. ಅಮ್ಮ ಎಷ್ಟ್ ಅವರ್ ಬೇಕಮ್ಮ? 2 hours ಗೈಸ್. 2 hours ಏನ್ ಮಾಡೋದು? ಮಲ್ಕೊಳ್ಳೋದು. ಯೂನಿಕ್ ಆನ್ಸರ್. ಬರ್ರಿ ಅದೇ ಮಾಡೋದು. ಬರ್ರಿ ಹೆಂಗೂ ಬೆಳಿಗ್ಗೆ ಬೇಗ ಎದ್ದಿದೀವಿ. ಇವಾಗ ಹೋಗ್ತಾ ನಮ್ಮಮ್ಮ ನೋಡಿ ಗೈಸ್ ಈ ತರ ರೆಡಿ ಆಗಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್. ಸೊ ಬನ್ನಿ ಇವಾಗ ಹೋಗೋಣ. ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇರೋ ಖುಷಿಗೆ ನಮ್ಮಮ್ಮ ಚಿನ್ನದ ಚೈನ್. ಹೌದು, ನನ್ಗೂ ಅಷ್ಟೇ ಗೈಸ್. ಇವತ್ತೇ ಹಾಕಿರೋದು. ಎಷ್ಟೋ ಎಲ್ಲ ಬೀರಲ್ಲಿ ಇಡ್ತಾರೆ, ನಾವು ಕಳ್ದಾಕೋಗ್ಬಿಡ್ತೀವಿ ಅಂತ. ಹೌದು, ಇವತ್ತೇ ಖುಷಿ. ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಖುಷಿ ಗೈಸ್. ನಾವ್ ಇವಾಗ ನಮ್ಮ ಅಕ್ಕ ಅವ್ರ ಮನೇಲಿ ತಿಂಡಿ ತಿನ್ನೋದ್ ಬಂದಿದ್ವಿ. ತಿಂಡಿ ತಿಂದ್ವಿ. ನಾನು ಇವಾಗ ವಾಪಸ್ ಹೊರಡ್ಬೇಕು. ಆಲ್ರೆಡಿ 2 ಅವರ್ ಆಯ್ತು, ನಾವ್ ಇನ್ನ ರೀಚ್ ಆಗಿಲ್ಲ. ಇಲ್ಲಿಂದ ಇನ್ನೊಂದು 1/2 hour ಅಂತೆ. ಸೊ ಹೋಗ್ಬೇಕು ಗೈಸ್. ಮಲ್ಕೊಂಡಿದ್ವಿ ಒಂದ್ ರೌಂಡ್. ಒಳ್ಳೆ ತಿಂಡಿ ಆಯ್ತು. ಇವಾಗ ಮತ್ತೆ ಅರ್ಧ ಗಂಟೆ ಮಲ್ಕೊಬೇಕು ಅಷ್ಟೇ. ಅಲ್ಲಿಗೆ ಹೋಗಿ ಎದ್ದಿದ ತಕ್ಷಣ ದೇವ್ರ ಮುಖ ನೋಡೋದು. ಇವಾಗ ಟಿಫನ್ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ಗೈಸ್. ನಾವು ನಮ್ದು ಆಕ್ಚುಲಿ ಕುಣಿಗಲ್ ಅಲ್ಲ, ಕುಣಿಗಲ್ ಹತ್ರ ಇರೋ ಸಿರುವಾರ. ನಮ್ಮಮ್ಮ ಬುದ್ಧಿವಂತರು. ಸಿರ್ವಾರನ ಸಿರುವಾರ ಅಲ್ಲಿರತ್ತೆ. ನಮ್ಮ ಮಮ್ಮಿ ನಂಗೆ ಕುಣಿಗಲ್ ಅಂತ ಹೇಳ್ಕೊಟ್ಟಿದ್ರು. ನಾವೇನು ಅಲ್ಲಿ ಹತ್ತಿ ಮಲಗಿದ್ರೆ ಅಲ್ಲಿ ಹೋಗಿ ಎದಾಡ್ತಾ ಇದ್ವಿ. ನಮ್ಗೇನ್ ಗೊತ್ತಿರ್ತದೆ ಕುಣಿಗಲ್ ಅಂತ ಅನ್ಕೊಂಡಿದ್ವಿ. ಕುಣಿಗಲ್ ಹತ್ರ ಇರೋ ಶಿವಾರ. ಪೂಜೆ ಸಾಮಾನೆಲ್ಲ ತಗೋತಾ ಇದ್ವಿ. ಇವಾಗ ಪೂಜೆ ಸಾಮಾನ್ ತಗೊಂಡಿಂದ ಹೊರಡ್ಬೇಕು. ಸೊ ಪೂಜೆ ಸಾಮಾನ್ ತಗೊಳಕ್ ನಿಲ್ಸಿದ್ವಿ. ಅಂಕಿತಾ ಏನ್ ಅನ್ಸ್ತಿದೆ? ಪೂಜೆ ಸಾಮಾನ್ ತಗೋದು. ನಿಂಗೇನ್ ಗೊತ್ತದ್ರ ಬಗ್ಗೆ? ಏನು ಗೊತ್ತಿಲ್ಲ ಇವಳಿಗೆ. ಇನ್ನೇನ್ ಮದ್ವೆ ಆಗ್ಬೇಕು. ಯಾಕೆ ಬಂದ್ಬಿಡು. ಸೀರೆ, ಊದ್ಕಡ್ಡಿ, ಕರ್ಪೂರ, ಅರ್ಶಿನ ಕುಂಕುಮ, ಬಳೆ, ತೆಂಗಿನಕಾಯಿ ಎಲ್ಲ ತಗೊಳ್ಳೋದು. ಹೂವ ಅಲ್ಲ, ಊದಲ್ಲಿ ಡಿಫ್ರೆನ್ಸ್. ಹಾರ ಹೂವ ಈಗ ತಗೋತಾ ಇದೀವಿ. ತಗೊಂಡಿಂದ ಆಲ್ರೆಡಿ 12 ಗಂಟೆ ಗೈಸ್. ಇಲ್ಲೇ 12 ಇಲ್ಲಿಂದ ಹೋಗಿ ಅಲ್ಲಿ ಮುಗಿಸಿ ಅಲ್ಲಿ ಆಲ್ರೆಡಿ ಪ್ರತಿಷ್ಠಾಪನೆ ಆಗೋಗಿರುತ್ತೇನೋ. ನಾನು ಇವಾಗ ಸಾಂಗ್ ಹಾಕ್ತೀನಿ, ಬಟ್ ಅದನ್ನ ಹಾಕಕ್ಕಾಗಲ್ಲ, ಕಾಪಿ ರೈಟ್ ಬರುತ್ತೆ. ನಮ್ಮ ಅಜ್ಜಿ, ನಮ್ಮ ತಾತ. ಅಜ್ಜಿ ಈ ಕಡೆ ತಿರ್ಗು, ಇತ್ತಕ್ ತಿರ್ಗು. ಅಜ್ಜಿ ಎಲ್ಲೆಡ್ಕೆ ಹಾಕೊಳ್ಳೋದ್ರಲ್ಲಿ ಬಿಸಿ ಇದಾರೆ. ಹಾಕೊಂಡು ನುಗ್ಗಿದ್ರೆ ಮಕ್ಕಳು ಅಜ್ಜಿ ಎಲ್ಲೆಡ್ಕೆ ಹಾಕೊಳ್ಳೋದ್ರಲ್ಲಿ ಬಿಸಿ ಇದಾರೆ. ತಿರುಪು ಅಂದ್ರೆ ಮಕ್ಕಳೆಲ್ಲ ರೆಡ್ ಆಗುತ್ತೆ. ಬೇಕಾ ಕುಂಕುಮನ್ ಅದ್ರಲ್ಲೇ ಇಕ್ಕೋಬೇಕು. ಅಯ್ಯೋ ದೇವ್ರ. ನಮ್ಮ ಅಜ್ಜಿ ಎಲ್ಲಕ್ಕೆ ಅಂದ್ರೆ ತುಂಬಾ ಇಷ್ಟ. ನಮ್ಮ ಅಜ್ಜಿ ಅಂದ್ರೆ ಇಷ್ಟ. ಅಯ್ಯೋ ನಂಗ್ ನೀನಂದ್ರೆ ಇಷ್ಟ. ತಿರ್ಗಜ್ಜಿ. ನಮ್ಮ ಅಜ್ಜಿಗೆ ಒಂದ್ ವ್ಯಾನಿಟಿ ಬ್ಯಾಗು, ಅದನ್ನ ಇಟ್ಕೊಳ್ಳೋದು ನಮ್ ತಾತ. ಪೋಕಿ ಬಾಯ್ ನಮ್ ತಾತ. ಪೋಕಿ ಬಾಯ್. ನಿನ್ಗೂ ಹಂಗೆ. ಹಾಯ್ ಅನ್ನು. ಹಾಯ್. ನಿನಗೂ ಹಂಗೆ ಏನು? ಅವಳ ಗಂಡನ ಅವಳ ಬ್ಯಾಗ್ ಹಿಡ್ಕೊಂಡು. ಗಂಡ ಹಿಂದಿಡ್ಕೊಂಡು ಬ್ಯಾಗ್ ಎತ್ಕೊಂಡು ಓಡಾಡ್ಬೇಕು, ಇವಳು ಅಲ್ಲಾಡ್ಸ್ಕೊಂಡ್ ತಿರ್ಬೇಕು. ಕಾಲದಲ್ಲಿ ಯಾರು ಹಿಡ್ಕೊಳಲ್ಲ ಹಂಗೆ ತಾತಂತರ. ನೋಡ್ತೀನಿ ಸುಮ್ನೆ ಇರು. ನೋಡು ಅಜ್ಜಿ, ನೀನ್ ಬುದ್ಧಿ ಹೇಳ್ಕೊಡ್ತೀಯಾ? ನಾನ್ ಹೇಳ್ತೀನಿ, ನೋಡಿ ಸುಮ್ನೆ ಇರು. ನೋಡ್ತೀನಿ, ಇಲ್ಲೇ ಇರ್ತೀನಲ್ಲ, ನೋಡ್ತೀನಿ. ಏನೋ ನಮ್ ತಾತ ಪಾಪ ಅಂತ ಹಿಡ್ಕೊಳ್ತೆ ಅಂದ್ರೆ ಎಲ್ಲಾ ಐಕ್ಳು ಹಿಡ್ಕೊಂತಾರ. ಆಯ್ತು, ನೋಟ್ ತಗ್ಲಾಕೊಂಡ್ ಬಂದ್ರಿ ಸಾರು ಹೇಳ್ತೀನಿ. ತಗ್ಲಾಕೊಂಡಿಲ್ಲ ಅಂದ್ರೆ ಉಗುದ್ಬಿಟ್ಟು ಹೇಳ್ತೀನಿ. ಯಾಕ ನಮ್ ಗಂಡನೇ ಹಿಡ್ಕೊಂತಾರ, ನೀನು ಹಿಡ್ಕೊಂತ ಹೇಳ್ಕೊಡ್ತೀಯಾ? ತಾತ ನೀನ್ ಯಾಕೆ ಅಜ್ಜಿ ಬ್ಯಾಗ್ ಇಕ್ಕತ್ಯಾ? ಯಾಕೆ ಇಕ್ಕೋತ್ಯಾ? ಅಜ್ಜಿಗೆ ಕೈಲಾಗಲ್ಲ ಅದಕ್ಕೆ. ನೋಡ್ದಾ, ಸಖತ್ ಸಖತ್ ಬಿಡದ್ ನೀನು. ಕ್ಯೂಟಿ ಬಾಯ್ ನೀನು. ಅಲ್ಲಡಿ ಗಾಯ್, ಕ್ಯೂಟಿ ಬಾಯ್ ನೀನು. ನಮ್ಮಮ್ಮ ಫ್ರಂಟ್ ಸೀಟ್ ಹೋಗಿದಾರೆ ಪ್ರಮೋಷನ್ ತಗೊಂಡು. ಮಮ್ಮಿ ಮುಂದಕ್ಕೆ ಪ್ರಮೋಷನ್ ತಗೊಂಡು ಫ್ರಂಟ್ ಸೀಟ್ ಹೋಗಿದ್ದಾರೆ. ಚಿಂಕು ಜೊತೆ ಜಾಲಿ ಮಾಡಕ್ಕೆ.
ಅವಳ ಹತ್ರ ತಲೆಗೆ ಶೂಟ್ ಹಾಕ್ಸ್ಕೊಳ್ಳೋಕೆ ತೀಟೆ ಅಂದ್ರೆ ತೀಟೆ ಅವಳು. 11 ಗಂಟೆ ಅಷ್ಟೊಳಗೆ ಹೋಗ್ಬೇಕು. ಇವಾಗ ಹೋಗೋಣ ಬನ್ನಿ ಗೈಸ್. ನಮ್ ತಾತ ರಿಟೈರ್ಡ್ ಪೊಲೀಸ್ ಆಫೀಸರ್ ಅಲ್ವಾ ತಾತ? ಆಫೀಸರ್ ಅಲ್ಲ, ಇನ್ಸ್ಪೆಕ್ಟರ್. ಹೇಳ್ ನೀನೆ. ಆಫೀಸರ್ ಅಂತಾರೆ, ಇನ್ಸ್ಪೆಕ್ಟರ್ ಅಂದೆ. ಅದಕ್ಕೆ ನಮ್ ತಾತನ್ ಟೈಮ್ ಸೆನ್ಸ್ ಜಾಸ್ತಿ. ನೀವು ಯಾವಕ್ಕೂ ಇಲ್ಲ ಟೈಮ್. ನಮ್ಮ ಅಮ್ಮಂಗಂತೂ ಇಲ್ವೇ ಇಲ್ಲ ತಾತ. ಹೇಳ್ಕೊಡು ಒಂಚೂರು. ಹೇಳ್ಕೊಡ್ಬೇಕು. ಎಂಟರ್ ಆಗಿದ ತಕ್ಷಣ ಅಲ್ಲಿ ಕಂಬಳಿಗಳಿತ್ತು. ಅದನ್ನ ನೋಡಿ ಕಂಬಳಿಗಳೇ ಕುರುಬ್ರಿಗೆ ಹೆಮ್ಮೆ ಇದ್ದಂಗೆ. ಹಾಗೆ ಅಲ್ಲಿ ಗುರುಗಳು ಕೂಡ ಬಂದಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ನಾವು ಮಡ್ಲಕ್ಕಿನ ಕೊನೆ ಕೊಟ್ಟಿದ್ದು ನಮ್ ದೇವ್ರಿಗೆ. ನಮ್ ದೇವ್ರು ಬಂದು ಚಿಕ್ಕಮ್ಮ ತಾಯಿ, ಬೀರಲಿಂಗೇಶ್ವರ ದೇವ್ರು ಮತ್ತೆ ದೊಡ್ಡಮ್ಮ ತಾಯಿ. ಅಲ್ಲಿಂದ ನಾವ್ ಅನ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ದೇವ್ರ ಕೇಳ್ಕೊಂಡು ಹೊರಡ್ಬೇಕಾರೆ ಇವರೆಲ್ಲ ಸಿಕ್ಕಿದ್ರು. ಎಲ್ಲ ಬ್ಲಾಗ್ಸ್ ಮಾಡ್ತೀರಾ? ಥ್ಯಾಂಕ್ ಯು. ಊಟ ಮಾಡಕ್ ಬಂದಿದೀವಿ. ಅಂಕಿತಾ ಗೌರವ್ ಅವಳು ಟ್ರಯಲ್ ಪೀಸ್ ಗೈಸ್. ನಮ್ಗೆ ಹಾಕ್ಸ್ಕೊಳಕ್ಕಿಂತ ಮುಂಚೆ ಅವಳು ಹಾಕ್ಸ್ಕೊತಾಳ. ನೋಡಿ ನೋಡಿ ಹಾಕ್ಸ್ಕೊತಾಯಿ ನಾನು. ಊಟ ಮಾಡಿ ಹೊರಡೋದಿಲ್ಲಿಂದ. ಅಲ್ಲಿ ಆಟ ಸಾಮಾನ್ ತಗೊಂಡ್ವಿ ಅಂಡ್ ಇವಾಗ ಮನೆಗೆ ಹೊರಟಿದೀವಿ ಗೈಸ್. ನಾವು ಸುಸ್ತಾಗೋಯ್ತು. ಇದು ನಂದು ಕೇರಂ, ಇದು ಚಿಂಕುದು, ಇದು ಅಂಕಿತುಂದು. ಏನ್ ಎಡ ಮಗನ ನಿನ್ನ. ಇದು ಕ್ಲಾಸ್ ರೂಮ್ ಅಲ್ಲಿ ಹಿಂಗ್ ಇಟ್ಕೊಂಡು ಆಟ ಆಡಕ್ ಚೆನ್ನಾಗೈತೆ. ಏನ್ ತಲೆ ಮೇಡಮ್? ಕೇರಂ ಅವಳೆಲ್ಲ ಆಡ್ತಾಳೆ ಅಂತ ಕೇಳಿ ಗೈಸ್. ಅಂಕಿತನ್ ಜೊತೆ ನೈಟ್ ಹೊತ್ತು ಗೈಸ್. ನಾವು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಫುಲ್ ಟಯರ್ಡ್ ಆಗ ಅಂಕಿತ ಹೆಂಗ್ ಮಲ್ಗಿದ್ಲು ಅಂತ ವಿಡಿಯೋ ಮಾಡಿದೀನಿ. ಹೌದಾ? ಹಾಕ್ತೀರಾ ಅದನ್ನ? ರಿಯಾಕ್ಷನ್ ಫುಲ್ ಇದೆ ಗೈಸ್. ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಗೈಸ್. ಅಷ್ಟು ಜನ ಮಾತಾಡ್ಸಿದ್ದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾನು. ಬಟ್ ಅಷ್ಟು ಜನ ಬಂದು ಮಾತಾಡ್ಸಿದಾಗ ಒಂಥರ ಹೆಂಗೆ ತಗೊಳೋದಂತಾನೆ ಗೊತ್ತಾಗಲಿಲ್ಲ ನಂಗೆ. ಅಷ್ಟು ಖುಷಿ ಆಗೋಯ್ತು ನನಗೆ. ಅದು ಆಂಟಿ ಎಲ್ಲ ಬಂದು ಬಾರಪ್ಪ ನಮ್ಮ ಮನೆಗೆ ಅಂತಾರ ಅಂದಾಗ ಫುಲ್ ಒಂಥರ ಹಾರ್ಟ್ ಫುಲ್ ಆಗೋಯ್ತು ನನಗೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಯಾರ್ಯಾರು ಮಾತಾಡ್ಸಿದ್ರು. ಆ್ಯಂಡ್ ಇವಾಗ ನಾನು ಮಂತ್ರಿ ಮಾಲ್ಗೆ ಹೋಗಬೇಕು, ಅಂಕಿತಾ ಮನೇಲಿ ಇರಬೇಕು. ಸೊ ಇವಾಗ ಬನ್ನಿ ಹೋಗೋಣ. ಸೊ ಗೈಸ್ ನಾನು ಇವಾಗ ಈ ಥರ ರೆಡಿಯಾಗಿ ನಾನು ಇವಾಗ ಹೊರಡಬೇಕು. ಬಂದು ಸೌಂಡ್ ಆಫ್ ಮಾಡೇ ಹುಡುಗಿ. ನಮ್ಮ ಅಂಕಿತಾ ಅಂತೂ ಸೆನ್ಸ್ಲೆಸ್, ಸಿವಿಕ್ ಸೆನ್ಸೇ ಇಲ್ಲ ಗೈಸ್ ಇವಳಿಗೆ. ಝೀರೋ ಸಿವಿಕ್ ಸೆನ್ಸ್. ನಾನು ಇವಾಗ ಈ ಥರ ರೆಡಿಯಾಗಿ ಹೊರಟಿದ್ದೀನಿ ಗೈಸ್. ರೆಸ್ಟೇ ಇಲ್ಲ ಈಗ ನಮ್ಮ ಅಂಕಿತಂಗೆ ಫುಲ್ ರೆಸ್ಟು. ಫುಲ್ ರೆಸ್ಟು ಅಂತ ನಂಗೆ ಹೊಟ್ಟೆ ಹಸಿದಿದೆ. ನಮ್ಮ ಊಟದ್ದು ಇದೊಂದು ಚೆನ್ನಾಗಿ ಕಲ್ತವಳು ಗೈಸ್. ಹೊಟ್ಟೆ ಹಸಿ. ನಾನು ಇವಾಗ ಹೊರತಾಯಿನ ಆಟೋ ಬುಕ್ ಮಾಡಿದ್ದೀನಿ ಗೈಸ್. ಇಲ್ಲಿಂದ ಚಂದು ಮನೆ ಹತ್ರಕ್ಕೆ ಹೋಗಿ ಅಲ್ಲಿಂದ ನಾವು ಮಂತ್ರಿ ಮಾಲ್ಗೆ ಹೋಗಬೇಕು. ಆ್ಯಂಡ್ ಯಾಕೆ ಹೋಗ್ತಾ ಇದ್ದೀವಿ ಅಂತ ಅಲ್ಲಿಗೆ ಹೋಗಿ ಹೇಳ್ತೀನಿ. ಸೊ ಇವಾಗ ಬನ್ನಿ ಹೊರಡೋಣ. ಬಾಯ್. ಇವಾಗ ಹೋಗ್ತಾ ಇದ್ದೀನಿ ಆಟೋಗಿ. ನಾನು ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಸಾಕಾಗಿರುತ್ತೆ. ಸೊ ಬನ್ನಿ ಹೋಗೋಣ. ನಾನು ಇವಾಗ ಚಂದು ಮನೆಗೆ ಬಂದೆ. ಆ್ಯಂಡ್ ಮನೆಗೆ ಬಂದ್ಲಂತೆ ಮಕ್ಕೆ ಮನೇಲಿ ನಾನು ವಿಡಿಯೋ ಮಾಡಿದ್ದೀನಿ ಗೈಸ್. ಕರೆಕ್ಟಾಗಿ ವಿಡಿಯೋ ಇದೆಯಲ್ಲ ಅವಳು. ನಾನು ವ್ಲಾಗ್ ಮಾಡ್ತಾ ಇದ್ದೆ ಮತ್ತೋಗಿದ್ದೀನಿ ಗೈಸ್. ನಾನು ನೋಡಿ ಏನು ಮಾಡ್ತೀರಾ? ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತಲ್ಲ ಫೋನಿನ ನೋಡಿ ಮತ್ತೋದೆ. ಇವಾಗ ಹೋಗ್ತಾ ಇದ್ದೀವಿ ಗೈಸ್, ಬನ್ನಿ ಹೋಗೋಣ. ಅಲ್ಲಿಂದ ನಾವೀಗ ಇವರೆಲ್ಲ ಮಸಾಲೆ ಪುರಿ ತಿಂತಾ ಇದ್ರು ಅಂತ ನಾವು ಮಸಾಲೆ ಪುರಿ ತಿನ್ನಕ್ ಬಂದಿದ್ದೀವಿ ಗೈಸ್. ಇದೆಲ್ಲಿರೋದು? ಡಯಟ್ ಮಾಡ್ತಾ ಇದೆಯಾ? ಇಲ್ಲ. ಏನಿದೆ ಡಯಟ್? ಏನು ಇವಾಗ ಮತ್ತೆ ನಂದೊಂದು ಸೆಟ್ ಸಾಕು ಗೈಸ್. ಇವಳು ಮೊನ್ನೆಯಿಂದ ನೆನ್ನೆ ಮೆಸೇಜ್ ಹಾಕಿದ್ಲು, ನಾನು ಡಯಟ್ ಮಾಡ್ತಾ ಇದ್ದೀನಿ, ಆದ್ರೂ ಸಣ್ಣ. ಇನ್ನ ಇವತ್ತು ಸ್ಟಾರ್ಟ್ ಮಾಡಿಲ್ಲ. 3 ದಿವಸ ಆಯ್ತು ನಾನು. ಅದು ಇವತ್ತು ಮನೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಗೈಸ್, ಅಲ್ಲಿ ಏನ್ ಡಯಟ್ ಮಾಡಕ್ಕಾಗುತ್ತೆ ನಾನು? ಇವತ್ತು ಆಗಿಲ್ಲ, ಅದಕ್ಕೆ ಚೀಟ್ ಡೇ ಇವತ್ತು. ಅಲ್ವಾ ಟಪೋರೇನ? ಇರೋವರ್ಗ ತಿನ್ಬೇಕು. ತಿಂತೀನಿ ಊರ್ ಹುಡ್ಗ. ಓಕೆ ಗೈಸ್ ತಿಂದಿ. ಇವಾಗ ಚಂದು ತಿನ್ನೋ ಟರ್ನ್. ಇವನೀಗ ಆಲೂಬನ್ ಮತ್ತೆ ಆಪಲ್ ಕೇಕ್ ತಿಂತಾ ಇದ್ದಾನೆ. ತಿಂತೀನಲ್ಲ ಆಪಲ್ ಆಲೂ ಬಂದ. ಆಪಲ್ ಆಲೂ ಬನ್ನ ಆಲೂ ಬಂದ ಗಟ್ಟಿ ಆಯ್ತಂತೆ ಗೈಸ್. ಬನ್ನು ಸ್ಮೂತ್ ಆಗಿರ್ಬೇಕು, ಗಟ್ಟಿ ಆಗೈತೆ. ಹೆಂಗ್ ತಿಂತಾ ಇರಲ್ಲ ಆ ಥರ ಇರ್ಬೇಕು. ಬನ್ನಿ ಹೆಂಗಿರ್ಬೇಕತ್ತ ಮಾಮೂಲಿ ಸ್ಮೂತ್ ಆಗಿ ಪಕ್ಕದ ಇರುತ್ತೆ ಅವಾಗ. ಅಯ್ಯೋ ಏನ್ ಆಸೆ ನೋಡ್ರಿ ಗೈಸ್. ಏನ ಸರ್ ಕೊಟ್ಟಿಗೆ ಓಕೆ ಇವಾಗ ಇವನು ತಿಂತಾನೆ. ತಿನ್ನಾದ್ಮೇಲೆ ಮಂತ್ರಿ ಮಾಲ್ಗೆ ಹೋಗ್ತೀವಿ. ಚೆನ್ನಾಗಿ ಐತೆ. ಗಟ್ಟಿ ಒಂಚೂರು ಗಟ್ಟಿ ಐತೆ ಅಷ್ಟೇ.
ಒಂಚೂರು ಗಟ್ಟಿ ಅಷ್ಟೇ. ಗೈಸ್ ಈ ಚಡ್ಡಿ ಚಿಕ್ಕನ ಎಲ್ಲ ನೆಕ್ಸ್ಟ್ ಈ ಸೇಟು ಹುಡುಗಿನ ನೋಡ್ಕೊಳ್ಬಿಡ್ರಿ ಈಗ. ಸೇಟ ಸೇಟ. ಓಕೆ ಲೆಟ್ಸ್ ಗೋ. 5 ರೂಪಾಯಿ ಇತ್ತು ಸ್ಕೂಲಲ್ಲಿ ನಮ್ಮ ಫೇವ್ರೇಟ್ ಕೇಕ್ ಇದು. ನಂಗೂ ಅಷ್ಟೇ ಸೇಮ್ ಪಿಂಚ್ಯಾ. ಬಾಲ್ ಮಾಡ್ಕೊಂಡು ಅಲ್ಲಿ ನಮ್ಮ ಸ್ಕೂಲ್ ಎದುರುಗಡೆ ಅಲ್ಲಿ ಎದುರುಗಡೆನೆ ಬೇಕ್ರಿ ಇತ್ತಾ, ಹಾ ಅಲ್ಲಿಂದ 5 ರೂಪಾಯಿ ತಗೊಂಡ್ ಇಕ್ಕೋದೆ. ಅರೆ ಈ ಕೇಕ್ ಹೆಂಗ್ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಕೇಕ್ ತಿನ್ನೋದೇ ಬಿಟ್ಬಿಟ್ಟೆ. ಒಳಗಡೆ ಒಂದೇ ಸತಿ ಹೋಗಿದ್ದು, ಒಳಗಡೆ ಹೋಗಿದ್ವಲ್ಲ ಒಂದ್ ಸತಿ. ಓ ನೋಡಿದ್ರ ನೀವು? ಅಂದ್ರೆ ಮಿಕ್ಕಿದ್ ಪಕ್ಕಿದ್ ಕೇಕ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿ ಕೇಕ್ ಮಾಡ್ತಾರೆ. ಅವ್ರು ಏನ್ ಮಾಡಿದ್ರು ಅದು ಇಷ್ಟ ತಾನೇ ಕೇಕು? ಚೆನ್ನಾಗಿರುತ್ತೆ. ಹಾ ನಂಗೂ ಇಷ್ಟ. ಇದು ಸ್ಮೂತ್ ಆಗಿ ಚೆನ್ನಾಗಿರುತ್ತೆ. ಹಾ ಚೆನ್ನಾಗೈತೆ. ನಾನು ತಿಂತೆ. ಚೌಳೆ ಆಪಲ್ ಕೇಕು ತಗೊಳಕ್ ಆಪಲ್ ಕೇಕ್ ಎತ್ಕೊಂಡು ಫುಲ್ ಎತ್ಕೊಂಡ್ಬಿಟ್ನ. ಆಲೂ ಬನ್ ಎತ್ಕೊಂಡ್ರೆ ಆಪಲ್ ಕೇಕ್. ಆಲೂ ಬನ್ ಎತ್ಕೊಂಡ್ರೆ ನಾನು ಆಪಲ್ ಕೇಕ್. ಗೈಸ್ ಇವ್ರ ಹೆಸರು ಟಪೋರಿ ಅಲ್ಲ, ವಿನೋದ್. ಅವ ವಿನೋದ್ ಆಲೂ ಪರೋಟ. ಮನೆಯೆಲ್ಲ ಆಚೆ ಹೋಗಿನಂತೆ ಗಾಯ್ಸ್, ಅಲ್ಲೆಲ್ಲ ಬಂದು ಟಪೋರಿ ಅಂತ ಇರುತ್ತೆ. ಅದಕ್ಕೆ ನಾನು ಕರಿಬೇಡಿ, ನಂಗೆ ಬಂದವರೆಲ್ಲ ಹಂಗೆ ಕರೀತಾರೆ ಅಂತ. ನಾವ್ ಹಂಗೆ ಕರೆಯೋದು ಗೈಸ್. ಗಾಯ್ಸ್ ಎಲ್ಲ ಬಂದವರೆಲ್ಲ ಹಂಗೆ ಕರೀತಾರೆ, ಇನ್ಮೇಲೆ ಟಪೋರಿ ಅಂತ ಕರಿಬೇಡಿ ಅಂತ ಹೇಳ್ದ. ಅದಕ್ಕೆ ನಾವು ಹಂಗೆಲ್ಲ ಒಪ್ಕೊಂಡೇ ಇಲ್ಲ, ನಾವು ಟಪೋರಿ ಅಂತಾನೆ ಕರೆಯೋದು. ಎಲ್ರು ಹಂಗೆ ಕರೀರಿ. ಹಾ ಯಾರೇ ನೋಡಿದ್ರು ಅಲ್ಲಿ ದೂರ ಅಂದ್ರಿ ಗೈಸ್. ಅವ್ರ ಮನೆಯವ್ರು ನೋಡಿದ್ರೆ 1 ಲಕ್ಷ ಖರ್ಚು ಮಾಡಿ ನಾಮಕರಣ ಮಾಡಿದೀವಿ. ನಾವ್ ಇವಾಗ ಬಂದ್ವಿ, ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಇವಾಗ ಮಂತ್ರಿ ಮಾಲ್ಗೆ ಹೋಗ್ತಾ ಇದೀವಿ ಗಾಯ್ಸ್. ಟಪೋರಿ ಅಣ್ಣಂಗ್ ಫ್ಯಾನ್ಸ್. ಕ್ಲೀನಾಗಿ ಮಾಡ್ದೇನಲ್ಲ ನಡಿ. ಇವಾಗ ಹೋಗ್ತಾ ಇದೀವಿ ಗೈಸ್ ನಾವು ಮಂತ್ರಿ ಮಾಲ್ಗೆ. ಇಲ್ಲಿಂದ ಎಷ್ಟು ದೂರ ನಡಿಬೇಕಪ್ಪ? 6 ಕಿಲೋಮೀಟರ್. 6 ಕಿಲೋಮೀಟರ್. 6 ಹಾಫಾ 6? ಯಾಕೆ ಬಂದ್ಬಿಡ್ರಿ. ಸುತ್ತ ಹಾಕೊಂಡ್ ಕರ್ಕೊಂಬಂದ್ರು. ಓಕೆ ಗೈಸ್ ಬನ್ನಿ ಹೋಗೋಣ. ಮಂತ್ರಿ ಮಾಲ್ ಖುಷಿ ಆಗ್ತಿದೆ. ಒಡ್ಡಂಗೆ ಚಡ್ಡಲ್ ಬಂದಿದೀನಿ ಅಂತ ಖುಷಿ ಆಗ್ತಾ ಇದೆ ಗೈಸ್ ಇವತ್ತು. ನನ್ಗೆ ಅಜೀವ್ ಮಾಡ್ತಾ ಇದೀರಾ, ಮಾಡ್ರಿ, ನಮಗ್ ಟೈಮ್ ಸಿಗಲ್ವಾ? ಸಿಗ್ಲಿ ಒಡ್ಡ, ಸಿಕ್ದಾಗ ಮಾಡು ಒಡ್ಡ. ಮಂತ್ರಿ ಮಾಲಕ್ ಬಂದಿದ್ ಕೆಲ್ಸನೇ ಆಗಿಲ್ಲ ಗೈಸ್, ಶಾಪೇ ಕ್ಲೋಸ್ ಆಗ್ಬಿಟ್ಟಿದೆ. ಆಕ್ಚುಲಿ ಬಂದಿದ್ದು ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಗಿಚಿ 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 ಸೌಂಡ್ ಅದು ಏನೋ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತ ಇದು. ಅದಕ್ಕೆ ಸರ್ವಿಸ್ ಸೆಂಟರ್ ತೋರಿಸಿ ಅಂತ ಅಂದ್ರು. ಅದಕ್ಕೆ ಬಂದ್ರೆ 7 ಗಂಟೆಗೆ ಕ್ಲೋಸ್. ಗೊತ್ತೇ ಇಲ್ಲ, ಟೈಮಿಂಗ್ಸ್ ಗೊತ್ತಿಲ್ಲ. ನಾವು ಒಂದು 7 ಗಂಟೆ 8 ಗಂಟೆ 9 ಗಂಟೆವರೆಗೂ ಇರುತ್ತೆ ಅನ್ಕೊಂಡು ನೋಡ ಇಷ್ಟೊತ್ತಿಗೆ ಕ್ಲೋಸ್ ಮಾಡಿಕ್ಕಿದ್ದಾರೆ. ಮತ್ತೆ ನಾಳೆ ಬರ್ಬೇಕು. ಬನ್ನಿ ಹೋಗಿ ನಾವು ಕೇಳ್ಬೇಕಿತ್ತು ಯಾರನ್ನ. ನಾವು ತಪ್ಪು ಮಾಡ್ದೋ. ಓಕೆ ಗೈಸ್, ಇಲ್ಲಿ ಸಾಂಗ್ ಇದೆ, ಅದರಿಂದ ಏನು ಕೇಳ್ಸಲ್ಲ, ಅದಕ್ಕೆ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದೀನಿ. ಬನ್ನಿ ಹೋಗೋಣ. ಇಲ್ಲಿ ಇವಾಗ ಇವಳಿಗೆ ಬೇಜಾರಾಗಿರೋದಕ್ಕೆ ನಾನು ಜಿ ಕೋಡ್ ಹತ್ರ ಬಂದು ಆದ್ರೆ ಕರ್ಕೊಂಡೋಗಲ್ಲ ಗೈಸ್. ನಾನೇ ಕರ್ಕೊಂಡೋಗಲ್ಲ ಗೈಸ್. ಓಕೆ ಬಾಯ್ ಗೈಸ್. ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ನಮ್ಮ ಮಮ್ಮಿ ಜೊತೆ. ಮಮ್ಮಿ ನಿಂಗೆ ಹೆಂಗ ಅನ್ಸ್ತು ಬೆಳಗ್ಗೆ ನನ್ನ ಅಷ್ಟು ಜನ ಮಾತಾಡ್ಸಿದ್ರಲ್ಲ ಅಲ್ಲಿ ನೋಡಿ? ಖುಷಿ ಆಯ್ತಾ? ಅವ್ರೆಲ್ಲ ನಮ್ಮ ಅಮ್ಮನೂ ಗುರ್ತಿಡ್ ಮಾತಾಡ್ಸಿದ್ರು ಗೈಸ್. ಅಕ್ಕ ನಿಮ್ಮಮ್ಮ ಇಲ್ಲಿ ಅಂತ ನಿಂಗೆ ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು? ನಮ್ ಜೊಳಮ್ಮ ಮಿಸ್ಸಿಂಗ್ ಗೈಸ್, ಬಂದಿಲ್ಲ ಅವ್ರು ನಮ್ಮ ಮನೆಯವ್ರಿಗೆ. ಇವಾಗ ನಮ್ಮ ಮನೆಗೆ ಹೋಗ್ತಾ ಇದೀವಿ. ಟಯರ್ಡ್ ಆಗಿದೆ ನೋಡಿ. ನಮ್ಮ ಅಮ್ಮಂಗಂತ ನಾನ್ ದೊಡ್ಡ ಐಸ್ ಕ್ರೀಮ್ ತಗೊಂಬಂದೆ, ನನ್ಗೂ ನಮ್ಮ ಅಮ್ಮಂಗಂತ. ನಮ್ಮಮ್ಮ ಅದನ್ನ ಕಿತ್ಕೊಂಡು ನನಗೆ 5 ರೂಪಾಯಿ ಐಸ್ ಕೊಟ್ಟವ್ರೆ. ಎಂತ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ ತಾಯಿ. ಪರವಾಗಿಲ್ಲ ಬಿಡಿ, ನೀನ್ ಚೆನ್ನಾಗಿರಮ್ಮ, ನೀನ್ ಚೆನ್ನಾಗಿರು ನಾವ್ ಚೆನ್ನಾಗಿರ್ತೀವಿ. ನೀನ್ ಚೆನ್ನಾಗಿರು ಅಂತ ಹೇಳೋದು. ನೋಡಿ ಕವರ್ ತುಂಬಾ ತಗೊಂಬತ್ತವ್ರೆ. ಒಂದ್ ತಗೊಂಬರ್ರಿ ಅಂದ್ರೆ ಏನ್ರಿ ಕವರ್ ತುಂಬಾ ತತ್ತೀರಾ? ಮನ್ಸಿ ಇರೋವರ್ಗು ಬೇಜಾರ್.
ಮನೆಗೆ ಹೋಗಿ ಸಿಗ್ತೀವಿ ಐಸ್ ತಿನ್ಕೊಂಡು. ಏನ್ರಿ ಮಿನಿಸ್ಟರ್. ಸೊ ಗೈಸ್ ನಾವು ಇವಾಗ ಮನೆಗೆ ಬಂದ್ವಿ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಮತ್ತೆ.